ಇವತ್ತಿನ ವೀಡಿಯೋದಲ್ಲಿ ಪಾಲಕ್ ಗಶಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಸೇಮ್ ನಾವು ಬಸಳೆ ಸಾಂಬಾರು ಥರನೇ ಈ ಗಶಿಯನ್ನು ಸೂಪರಾಗಿ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಇಲ್ಲಿ ನೋಡಿ, 3 ಕಟ್ಟಷ್ಟು ಪಾಲಕನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೋಬೇಕು. ಇದ್ರ ಜೊತೆಗೇ ಸ್ವಲ್ಪ ಹಲಸಿನ ಬೀಜನ ಹಾಕೋಬೇಕು. ನಾವು ಬಸಳೆ ಸಾಂಬಾರಿಗೆ ಹಾಕೋತೀವಿ, ಟೇಸ್ಟಾಗಿ ಬರುತ್ತೆ. ಅದೇ ರೀತಿ ಈ ಹಲಸಿನ ಬೀಜನ ಈ ಥರ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಫುಲ್ ಇಡಿಯಾಗಿನೂ ಹಾಕೋಬೋದು ಅಥವಾ ಕಟ್ ಮಾಡಿ ಬೇಕಾದರೂ ಹಾಕೋಬೋದು. ನೋಡಿ, ಸ್ವಲ್ಪ ಹಲಸಿನ ಬೀಜನ ಈ ಥರ ನಾನು ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ತಗೊಂಡಿದ್ದೀನಿ. ಈಗ ಮೊದಲಿಗೆ ಸ್ವಲ್ಪ ಮಸಾಲಾನ ಹುರಿಬೇಕು. ಮಸಾಲಕ್ಕೆ ಒಂದು 8ರಿಂದ 9 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಹುರಿಬೇಕು. ಇದು ನೋಡಿ, ಈ ಥರ ಉಬ್ಬಿ ಬಂದಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೇ 1/4 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೋಬೇಕು. ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ಜೊತೆಗೇ ಒಂದು 7ರಿಂದ 8 ಕಾಳಷ್ಟು ಮೆಂತೆಯನ್ನು ಹಾಕ್ಕೊಂಡ್ರೆ ಆಯಿತು. ಇದನ್ನು ಈ ಥರ ಚೆನ್ನಾಗಿ ಹುರಿಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದ ನಂತರ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಇದ್ರ ಜೊತೆಗೆ ರುಬ್ಬಕ್ಕೆ 1 ಕಾಯಿ ತುರಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಮಸಾಲ ಏನು ರುಬ್ಬಿದೀವಲ್ವ ಅದನ್ನು ಈ ಕಾಯಿ ತುರಿಗೇ ಹಾಕ್ಕೊಂಡ್ರೆ ಆಯಿತು. ಜೊತೆಗೇ ಏನೆಲ್ಲ ಐಟಮ್ಸ್ ಹಾಕಬೇಕಂತ ಹೇಳ್ತೀನಿ. ಒಂದು 3ರಿಂದ 4 ಬೆಳ್ಳುಳ್ಳಿ ಎಸ್ಲು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಹಾಕಬೇಕು. ಒಂದು 1/4 ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು. ತರಿ ಇರಬಾರ್ದು, ಆದಷ್ಟು ನುಣ್ಣಗೆ ರುಬ್ಬಿದರೆ ಚೆನ್ನಾಗಿರುತ್ತೆ. ಈ ಕಡೆಯಿಂದ ಮಸಾಲಾನ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ಹಲಸಿನ ಬೀಜನ ಈ ಥರ ಕಟ್ ಮಾಡಿ ನಾವು ಏನು ಬೇಯಕ್ಕಿಟ್ಟರೆ ಬೇಗ ಬೇಯುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಂತರ ಏನು ಪಾಲಕ್ ಸೊಪ್ಪಿದೆಯಲ್ಲ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಸೈಜು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದರೆ ಆಯಿತು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರಿಟ್ಟು ಮೊದಲಿಗೆ ನಾವು ಈ ಹಲಸಿನ ಬೀಜನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ. ತುಂಬ ಹೊತ್ತೇನು ಬೇಡ, ಆದರೆ ನಿಮಗೆ ಪಾಲಕ್ ಬೇಗ ಬೆಂದೋಗುತ್ತೆ. ಒಂದು ಸೆಕೆಯಲ್ಲೇ ಅದು ಬೆಂದು ಹೋಗುತ್ತೆ. ನೋಡಿ, ಈ ಥರ ಬೆಂದಿದೆ ಅಂತ ಗೊತ್ತಾದ ನಂತರ ಇದರ ಮೇಲೆ ನಾವು ಪಾಲಕ್ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಪಾಲಕ್ ಸೊಪ್ಪು ನಾವು ಒಂದು ಹಬೆ ಬಂದರೆ ಸಾಕು, ಅಷ್ಟು ಬೇಗ ಬೆಂದೋಗುತ್ತಲ್ವ. ಹಾಗಾಗಿ ಮೊದಲಿಗೆ ಸ್ವಲ್ಪ ಹಲಸಿನ ಬೀಜನ ಬೇಯಿಸ್ಕೋಬೇಕು ಬೇಗ. ನಂತರ ನೋಡಿ, ಈ ಥರ ಸೊಪ್ಪನ್ನು ಹಾಕ್ಕೊಂಡು 1 ಟೊಮೊಟೊ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಅದರ ಜೊತೆಗೇ 1 ಈರುಳ್ಳಿನ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಜೊತೆಗೆ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೋಬೇಕು. ಬ್ಯಾಡಗಿ ಮೆಣಸು ಅಷ್ಟು ಖಾರ ಇರಲ್ಲ, ಹಾಗಾಗಿ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡ್ರೆ ಆಯಿತು. ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 1 ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಆಯಿತು. ಇದು ಬೇಗ ಬೆಂದೋಗುತ್ತೆ, ಜಾಸ್ತಿ ಹೊತ್ತೇನು ಹಿಡಿಯಲ್ಲ. ಇಲ್ಲಿ ನೋಡಿ ಯಾವ ರೀತಿ ಬೆಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದೆಲ್ಲ ಫುಲ್ಲಾಗಿತ್ತು ನೋಡಿ ಪಾತ್ರೆ, ಈಗ ಅರ್ಧಕ್ಕೆ ಬಂದಿದೆ. ಇದು ಪಾಲಕ್ಕಿಗೆ ಜಾಸ್ತಿ ನೀರಿಟ್ಟು ಬೇಯಿಸ್ಕೋಬಾರ್ದು, ಯಾಕಂದರೆ ಅದೇ ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ನಾವೀಗ ರುಬ್ಬಿಕೊಂಡಿರುವಂಥ ಮಸಾಲಾನ ಇದಕ್ಕೆ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ನುಣ್ಣಗೆ ಮಸಾಲ ರುಬ್ಬಿರಬೇಕು. ಇದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ನೀವು ಕನ್ಸಿಸ್ಟೆನ್ಸಿ ನೋಡಿ ಅದನ್ನು ಸರಿ ಮಾಡ್ಕೋಬೇಕು. ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಯಾವ ರೀತಿ ನೀವು ಬಸಳೆ ಸಾಂಬಾರು ಮಾಡ್ತೀರಲ್ವ ಅದೇ ರೀತಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಅದೇ ಮಿಕ್ಸಿ ತೊಳೆದ ಏನು ನೀರು ಇರುತ್ತಲ್ಲ ಮಿಕ್ಸಿ ಜಾರಿದು ಅದನ್ನು ಪುನಃ ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ದಪ್ಪ ಬೇಕಾದರೆ ದಪ್ಪ ಇಟ್ಕೊಳ್ಳಿ, ತೆಳು ಬೇಕಾದರೆ ತೆಳು ಇಟ್ಕೋಬೋದು. ನನಗೆ ನೋಡಿ, ಇದು ಸ್ವಲ್ಪ ಮಸಾಲ ದಪ್ಪ ಆಯ್ತು ಅಂತ ಅನಿಸಿದೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಸಪ್ಪೆ ಆದಾಗ ತುಂಬ ಗಟ್ಟಿ ಆಗುತ್ತೆ ಅದು, ಅದಕ್ಕೋಸ್ಕರ ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ರುಚಿಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈ ರೀತಿ ಇದನ್ನು ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ರೀತಿ ಕುದಿ ಬರಬೇಕಿದು. ನೋಡಿ, ಒಂದು ಕುದಿ ಬಂದರೆ ಸಾಕು, ಹಸಿ ವಾಸನೆ ಎಲ್ಲ ಮಸಾಲದು ಹೋದರೆ ಸೂಪರಾದ ಪಾಲಕ್ ಗಶಿ ರೆಡಿಯಾಗುತ್ತೆ. ಸೇಮ್ ನಿಮಗೆ ಬಸಳೆ ಸಾಂಬಾರು ತಿಂತೀವಲ್ವ ಅದೇ ರುಚಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಹದ ಇದ್ದರೆ ಸಾಕಾಗುತ್ತೆ. ಹಲಸಿನ ಬೀಜದ ಬದಲಿಗೆ ಹೆಸರು ಕಾಳು ಅಥವಾ ಹುರುಳಿಕಾಳು ಎಲ್ಲ ಹಾಕಿ ಈ ಥರ ಗಶಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪಾಲಕ್ಕಿಗೆ ತುಂಬ ಚೆನ್ನಾಗದು ಸೂಟ್ ಆಗುತ್ತೆ. ನೋಡಿ, ಇದಕ್ಕೆ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕಬೇಕು. ಒಂದು ಸಣ್ಣ ಒಗ್ಗರಣೆ ಪಾತ್ರೆಗೆ 2ರಿಂದ 3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ 5ರಿಂದ 6 ಜಜ್ಜಿದ ಬೆಳ್ಳುಳ್ಳಿ, 1-2 ಬ್ಯಾಡಗಿ ಮೆಣಸು ಇರುತ್ತಲ್ವ ಅದನ್ನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು.
ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡುವಾಗಲೇ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೋಬೇಕು. ಜೊತೆಗೇ 1/4 ಸ್ಪೂನಷ್ಟು ಇಂಗನ್ನು ಹಾಕ್ಕೋಬೇಕು. ಫ್ಲೇವರ್ಗೂ ಚೆನ್ನಾಗಿರುತ್ತೆ, ಹಾಗೆಯೇ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ. ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರ ಜಾಸ್ತಿ ಹೊತ್ತು ಇಂಗು ಹಾಕಿದ ನಂತರ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸೀದೋಗಬಾರ್ದು ಅದು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಫ್ರೈ ಮಾಡಿ ಒಗ್ಗರಣೆ ಹಾಕಿದರೆ ಆಯಿತು. ಕೊನೆಯಲ್ಲಿ ಸೂಪರಾದ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಬಾಯ್ಲ್ಡ್ ರೈಸಿಗಂತೂ ಇದು ಸೂಪರಾದ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ವೈಟ್ ರೈಸಿಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಯಾರಿಗೆಲ್ಲ ಬಸಳೆ ಸಿಗಲ್ಲ, ಈ ಥರ ಪಾಲಕ್ಕಿಗೆ ಮಸಾಲ ಸೇಮ್ ಬಸಳೆ ಸಾಂಬಾರಿಗೆ ಯಾವ ರೀತಿ ಮಾಡ್ತೀರಲ್ವ ಅದೇ ರೀತಿ ಮಸಾಲ ಹಾಕಿ ನೀವು ಒಮ್ಮೆ ಮಾಡಿ ನೋಡಿ. ನಾರ್ಮಲಾಗಿ ನಾವು ಸುಕ್ಕ ಮಾಡ್ತೀವಿ ಅಥವಾ ಪಾಲಕ್ ಗ್ರೇವಿ ಎಲ್ಲ ಮಾಡ್ತೀವಲ್ವ, ಆದರೆ ಈ ಥರ ಒಮ್ಮೆ ಮಸಾಲ ಹಾಕಿ ಮಾಡಿದರೆ ನಿಮಗೆ ಶಾಕ್ ಆಗ್ಬೋದು. ಯಾಕಂದರೆ ಬಸಳೆ ಸಾಂಬಾರು ಥರನೇ ರುಚಿ ಕೊಡುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.